ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಕ್ಷಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಧೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಷ್ಟಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸ್ವಹಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರದೃಶ್ಯನುರಜ್ಯತೆ ಚ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಇದು ನಾವು ಪಿತೃ ಸಂಬಂಧಿಯಾದ ದೋಷಗಳಿಂದಾಗಿ ಮನೆಯಲ್ಲಿ ಕಲಹ ಅಥವಾ ಪಿತೃಬಾಧೆಯಿಂದ ಆಸ್ತಿಯ ಹೋರಾಟ ಇತ್ಯಾದಿಗಳು ಹೀಗೆ ಒಟ್ಟು ಅಶಾಂತಿ ನೆಲೆಸಿ ಪಿತೃ ಸಂಬಂಧಿಯಾದ ಯಾವುದೇ ಅನರ್ಥಗಳುಂಟಾಗಿದ್ದಾಗ ಆ ಜೀವದ ಸದ್ಗತಿಗಾಗಿ ಪ್ರಾರ್ಥನೆ ಮಾಡುವುದನ್ನ ಹೇಳಿದ್ದಾರೆ ಅಂತ ನಿನ್ನೆ ಗಮನಿಸಿದೆವು. ಅಲ್ಲಿಯೇ ಬಂದ ಇನ್ನೊಂದೆರಡು ಮಾತುಗಳು ಆಚಾರ್ಯರ ತಾತ್ಪರ್ಯದಲ್ಲಿ ಬಂದದ್ದು ಹಿಂದಿನ ಪುಟದ ಕೆಳ ಸಾಲಿನಲ್ಲಿತ್ತು. ಜಯದ್ರಥಸ್ಯ ಪಿತುಃ ವರಾದೇವ ವಿಶೇಷಃ ನಿಹತಾನ್ ನಿಹತಪ್ರಾಯಾನ್ ಪಶ್ಚಾತ್ ಅರ್ಜುನೇಪಿ ಸ್ಥಿತ್ವಾ ಸ ಏವ ಹನಿಷ್ಯತಿ. ಕರ್ಣಂಚ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಅನ್ನುವ ಪದ್ಯದಲ್ಲಿ ಜಯದ್ರಥನ ತಂದೆಯ ವರದಿಂದಲೇನೆ ಜಯದ್ರಥನ ಯಾರು ಕೊಲ್ತಾರೋ ಅವರ ತಲೆ 1000 ಗೋಳಾಗುತ್ತೆ ಅಂತ ವೃದ್ಧಕ್ಷತ್ರನ ಪ್ರಾರ್ಥನೆಯನ್ನು ಗಮನಿಸಿದ್ದ ಭಗವಂತ ಜಯದ್ರಥನನ್ನು ಕೊಲ್ಲುವಾಗ ನಿಂತಲೆ ಹಾರು ಹೋಗುತ್ತೆ, ನೀನ್ ಯೋಚನೆ ಮಾಡ್ಬೇಡ, ಅವನ್ ತಂದೆ ತಲೆನು ಆ ಜಯದ್ರಥನ ತಲೆನು ಎರಡೂ ನಿನ್ ಕೈಯಲ್ಲೇ ಇದೆ ಅಂತ ನಾನು ತೋರಿಸ್ಲಿಕ್ಕೋಸ್ಕರ ನಿಂತಲೆ ಒಡಿಯಲ್ಲ, ಅವನ್ ತಲೆ ಒಡಿಯತ್ತೆ ಅಂತ ನನ್ನ ಹಲ್ಲಿನ ಎಡೆಯಲ್ಲಿ ತೋರಿಸಿದ್ದೇನೆ. ನಿಹತಾನ್ ಅಂದ್ರೆ ನಿಹತ ಪ್ರಾಯಾನ್, ಈಗಾಗಲೇ ಹತರಾಗಿದ್ದಾರೆ ಅಂದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಆಗುವಂತದ್ದನ್ನ ಆಗಿದೆ ಅಂತ ಹೇಳುವಂತ ಒಂದು ನಿಯಮದಿಂದ ನಿಹತ ಪ್ರಾಯಾನ್. ಪಶ್ಚಾತ್ ಆ ಬಳಿಕ ಅರ್ಜುನನಲ್ಲಿಯೂ ಇದ್ದು, ಅಂದ್ರೆ ಏನು ಅಂದ್ರೆ ನಾವು ದೇವರ ಎದುರುಗಡೆ ತಂದು ಒಮ್ಮೆ ನೈವೇದ್ಯ ಮಾಡುತ್ತೇವೆ, ಮತ್ತೆ ಊಟಕ್ಕೆ ಕೂತ್ಕೊಳ್ಳುವಾಗ್ಲೂ ಮತ್ತೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ಆಹುತಿಗಳನ್ನ ಕೊಟ್ಟು ತೆಗೆದುಕೊಳ್ಳುವಾಗ ಅಲ್ಲ ಒಂದ್ಸರ್ತಿ ನೈವೇದ್ಯ ಆಗಿದ್ದನ್ನೇ ಮತ್ತೆ ಹೇಗೆ ನೈವೇದ್ಯ ಮಾಡುದು ಅಂದ್ರೆ ಅದು ಪ್ರತೀಕ ಬೇರೆ. ಅಲ್ಲಿ ಪ್ರತೀಕದಲ್ಲಿ ನೈವೇದ್ಯ ಮಾಡಿದ್ದನ್ನೇ ನಾವು ಈ ಪ್ರತೀಕದಲ್ಲಿ ಮತ್ತೆ ಸ್ವೀಕಾರ ಮಾಡುವುದು ಅನ್ನೋದು ಹೇಗೆ ಎರಡನೇ ಬಾರಿ ನೈವೇದ್ಯ ಇದ್ರೂ ಅದು ದೋಷ ಅಲ್ವೋ, ಹಾಗೆ ಒಂದು ಬಾರಿ ಅವನ ಆಯುಷ್ಯವನ್ನ ಕ್ಷೀಣಗೊಳಿಸುವ ಮೂಲಕವೇ ಕೊಂದಿರುವ ಭಗವಂತ ಮತ್ತೆ ಅರ್ಜುನನಲ್ಲೂ ನಿಂತು ಮತ್ತೊಮ್ಮೆ ಅವನೇ ಅದನ್ನ ಕೊಲ್ಲುವವನು. ಆ ಜಯದ್ರಥನನ್ನಾಗಿ ಅಥವಾ ಉಳಿದ ಯಾವುದೇ ಯೋಧ ವೀರರನ್ನು ಕೂಡ ಸಂಹರಿಸುವವನು ತಾನೇ ಅನ್ನೋದನ್ನ ಸೂಚಿಸುವ ದೃಷ್ಟಿಯಲ್ಲಿ ಪಶ್ಚಾತ್ ಅಂತಂದ್ರೆ ಮೊದಲೊಮ್ಮೆ ತಾನೇ ಕೊಂದು ಆ ಜಯದ್ರಥನನ್ನ ಮುಕ್ತಾಯಗೊಳಿಸಿದ ಬಳಿಕವೂ ಕೂಡ ಅರ್ಜುನೇಪಿ ಸ್ಥಿತ್ವ, ಅರ್ಜುನನಲ್ಲೂ ನಿಂತುಕೊಂಡು ಸಏವ ಅವರೊಡನೆ ಮತ್ತೊಮ್ಮೆ ಹನಿಷ್ಯತೆ, ಮತ್ತೊಮ್ಮೆ ಇನ್ನೊಮ್ಮೆ ಅವನನ್ನ ಕೊಲ್ತಾನೆ. ಮುಂದೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಕಸ್ಮಾಚ್ಚತೆ ನನಮೇರನ್ ಮಹಾತ್ಮನ್ ಗರೀಯಸ್ತೆ ಬ್ರಹ್ಮಣೋಪ್ಯಾತಿ ಕರ್ತ್ರೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್. ಕಸ್ಮಾಚ್ಚತೆ ನನಮೇರನ್, ಯಾವ ವಿಷಯದಲ್ಲಿ ಲೋಹಿದೆ ಅನ್ನುವ ಕಾರಣಕ್ಕೆ ನಿನಗೆ ನಮಸ್ಕಾರ ಮಾಡದೇ ಇದ್ದಾರು, ಓ ಮಹಾತ್ಮೆ ಯಾರು ನಿನಗೆ ನಮಸ್ಕರಿಸದೇ ಇದ್ದಾರು, ಈ ರೀತಿಯ ನಿನ್ನ ವಿಶ್ವರೂಪವನ್ನ ನೋಡಿದ ಮೇಲೆ ನಮಸ್ಕಾರ ಮಾಡ್ಲೇಬೇಕು ಅನ್ನುವ ಭಾವ
ಅದು ಬಂದೇ ಬರುತ್ತೆ. ಅಕಸ್ಮಾತ್ ಸಂಜಯ ಅರ್ಜುನನ ಮಾತನ್ನು ಅನುವಾದ ಮಾಡ್ತಾ ಹೇಳ್ತಾ ಇದ್ದಾನೆ. ಮೊದಲ ಪದ್ಯ ಅದು ಒಂದು ಇಡೀ ಅಂದ್ರೆ ಈಗ ನಾರಾಯಣನ ಅಥವಾ ಕೃಷ್ಣನ ಬಾಯಿಯಲ್ಲಿ ಇಡೀ ಜಗತ್ತು ಮುಳುಗಿ ಹೋಗಿ ಈಗಾಗಲೇ ಹತಾಗ್ತಾ ಇರುವುದನ್ನು ಕಂಡು ಎಲ್ಲ ಪಿತೃಗಳು ಕೂಡ ಹೀಗೆ ಸಂಘಟಿತರಾಗಿ ಒಟ್ಟಿಗೆ ಭಗವಂತನ ಪಾದವನ್ನು ಸೇರ್ತಾ ಇರುವುದನ್ನ ದರ್ಶನ ಮಾಡಿ ಈ ಮಾತನ್ನ ಹೇಳುವಾಗ ಅದು ಎಲ್ಲವೂ ಕೂಡ ನಡಿಬೇಕಾದ್ ನಡೀತಾ ಇದೆ. ಇಡೀ ಜಗತ್ತಿಗೆ ಸುಖ, ಇಡೀ ಜಗತ್ತಿಗೆ ದುಃಖ ಆಗುವುದಕ್ಕೆ ಎರಡಕ್ಕೂ ಅಧಿಕಾರ, ಅಂದ್ರೆ ಆ ದುಃಖವನ್ನು ಸುಖವನ್ನು ಕೊಡುವ ಅಧಿಕಾರ ನಿನಗಿರುವುದು, ಅದು ನಿನ್ನ ಅಧೀನದಲ್ಲಿದೆ ಅನ್ನೋದು ನೆನಪಾದಾಗ ನಮ್ಮ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದು ಆ ಶ್ಲೋಕದಿಂದ ಬರುವ ಫಲ. ಯಥಾಸ್ಥಿತಿ ಏನು? ರಾಕ್ಷಸಗಳು ಭೀತಾಗಿ, ಅಂದ್ರೆ ಅತೃಪ್ತವಾದ ಜೀವಗಳು ಓಡಿ ಹೋಗ್ತಾರೆ. ಅತೃಪ್ತರಾದಾಗಲೇ ಅವ್ರು ಇನ್ನೊಬ್ಬರನ್ನು ಆಕ್ರಮಿಸ್ಲಿಕ್ಕೆ ಹೋಗುದು. ಯಾರು ತೃಪ್ತರೋ ಅವ್ರು ಯಾವತ್ತೂ ಯಾರನ್ನು ಆಕ್ರಮಿಸ್ಲಿಕ್ಕೆ ಹೋಗುದಿಲ್ಲ. ಎಷ್ಟು ಕಷ್ಟ ಇದ್ರು ಕೂಡ ಅವರು ತಮ್ಮ ಕಷ್ಟದಲ್ಲೇ ಏನೋ ಒಂದು ಸುಖವನ್ನ ಕಂಡು ಆ ಮೂಲಕ ಇನ್ನು ಹೆಚ್ಚಿನ ಸದ್ಗತಿಗಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಇದು ಅರ್ಜುನನ ಮಾತಿನಲ್ಲಿರುವ ಭಾವ. ತೃಪ್ತರ ಭಗವಂತನನ್ನ ನಮಿಸಿ ಇಷ್ಟು ಕೊಟ್ಟದ್ದೇ ನೀನು ಮಾಡಿದ ಈ ಉಪಕಾರವೇ ದೊಡ್ಡದು. ಇಷ್ಟು ಉಪಕಾರ ಮಾಡುವುದಕ್ಕೂ ಕೂಡ ಬೇರೆ ಯಾರಾದ್ರೂ ಕೂಡ 100 ಸಲ ಯೋಚನೆ ಮಾಡ್ತಿದ್ರು, ನೀನು ಮಾಡಿದ ಉಪಕಾರ ಅಂತ ಸಿದ್ಧರು, ಅವರ ಅನಂತ ಪರಿವಾರ ನಿನ್ನ ಈ ಮಹಿಮೆಯನ್ನ ಅವರು ಮೆಚ್ಚುತ್ತಾರೆ. ಆಮೇಲೆ ಅವನೇ ಹೇಳ್ತಾನೆ, ಯಾರು ತಾನೇ ನಿನಗೆ ನಮಸ್ಕಾರ ಮಾಡದೇ ಇರ್ತಾರೆ ಹೇಳು ಕೃಷ್ಣ. ಕಸ್ಮಾಚ್ಯತೆ ನನ್ನ ಮೇರನ್ ಮಹಾತ್ಮನ್, ಮಹಾ ಆತ್ಮ ನೀನು, ಎಲ್ಲರಲ್ಲಿ ತುಂಬಿರುವಂತಹ ಎಲ್ಲದಕ್ಕಿಂತ ದೊಡ್ಡವನು ಅಂತಾನೂ ಅರ್ಥ. ಮಹಾತ್ಮನ್ ಅಂದ್ರೆ ಮಹಾ ಆತ್ಮನ್ ಅಂದ್ರೆ ಎಲ್ಲದರೊಳಗೆ ತುಂಬಿದ ಅಂತರ್ಯಾಮಿ, ಅತ್ಯಂತ ಸೂಕ್ಷ್ಮ ಅಂತಾನೂ ಅರ್ಥ. ಆತ್ಮ ಅಂದ್ರೆ ಅಂತರ್ಯಾಮಿ, ಮಹಾ ಆತ್ಮ ಎಲ್ಲರೊಳಗೆ ತುಂಬಿರುವ ಅತ್ಯಂತ ಸೂಕ್ಷ್ಮನಾದ ಅಂತರ್ಯಾಮಿ. ಎಲ್ಲರಲ್ಲಿ ತುಂಬಿರುವ ಅನ್ನೋದ್ರಿಂದ ವ್ಯಾಪ್ತಿ ಬಂತು. ಅಂತರ್ಯಾಮಿ ಆದ್ರಿಂದಾಗಿ ಅತ್ಯಂತ ಸೂಕ್ಷ್ಮ ಸ್ಥಳದಲ್ಲಿ ನೆಲೆಸಿದವನು ಅನ್ನುವ ಅಣುತ್ವವು ಅಭಿಪ್ರೇತವಾಯಿತು. ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತೃ, ನೀನು ಬ್ರಹ್ಮಣ ಗರೀಯಸೆ. ಯಾರು ನೀನು? ಯಾಕೆ ನೀನು ನಮಸ್ಕಾರ ಮಾಡಬೇಕು ಅಂದ್ರೆ, ಸೃಷ್ಟಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಕಾರ್ಯ. ಅಂದ್ರೆ ಲೋಕದ ಜನರಿಗೆ ಅದರ ಸತ್ಯತೆಗಳು ಆಮೇಲೆ ಬಿಡಿ, ಆದ್ರೆ ಸೃಷ್ಟಿ ಆಗದೆ ಇದ್ರೆ ಮುಂದಿನ ಯಾವ ಕಾರ್ಯವೂ ಆಗುದಿಲ್ಲ. ಸೃಷ್ಟಿ ಆಗದೆ ಇದ್ರೆ ಸ್ಥಿತಿ ಹೇಗೆ, ಲಯ ಹೇಗೆ? ಹಾಗಾಗಿ ಎಲ್ಲರಿಗೂ ತಲೆಯಲ್ಲಿರುವ ಸಂಗತಿ ಏನು ಅಂತಂದ್ರೆ, ಸೃಷ್ಟಿ ಅನ್ನೋದು ಅತ್ಯಂತ ಅದ್ಭುತವಾದ ಕಾರ್ಯ. ಅಂತಹ ಅದ್ಭುತವಾದ ಕಾರ್ಯವನ್ನ ಮಾಡಿದ ಬ್ರಹ್ಮಣ ಅಪಿ ಗರೀಯಸೆ, ಬ್ರಹ್ಮನಿಗಿಂತಲೂ ಮಿಗಿಲು. ಯಾಕೆ? ಬ್ರಹ್ಮಣ ಆದಿಕರ್ತ್ರೆ, ಅವನನ್ನು ಹೊಕ್ಕಳಲ್ಲಿ ಹೆತ್ತವನು ನೀನೆ. ಆದಿಕರ್ತ್ರೆ ಎನ್ನುವುದು ಬ್ರಹ್ಮನಿಗೂ ಜೋಡಿಸಬಹುದು, ಇಲ್ಲ ಇಡೀ ಜಗತ್ತನ್ನು. ಹಾಗೆ ನೋಡಿದ್ರೆ ಬ್ರಹ್ಮ ಅಂದ್ರೆ ಇಡೀ ಜಗತ್ತೇ ಅವನ ಶರೀರ. ಬ್ರಹ್ಮಣಾದಿಕರ್ತ್ರೆ ಅಂತಂದ್ರೆ ಕೇವಲ ಚತುರ್ಮುಖ ಅನ್ನೋ ಜೀವಕ್ಕೆ ಮಾತ್ರ ಅಲ್ಲ, ಚತುರ್ಮುಖನ ಶರೀರವಾದ 14 ಲೋಕಗಳನ್ನು ಕುರಿತು ಕೂಡ ಈ ಅರ್ಥದಲ್ಲಿ ಅವನೇ ಅದಕ್ಕೆ ಕರ್ತೃವಾದ್ರಿಂದಾಗಿ, ಅವನೇ ಅದನ್ನು ಎಲ್ಲದಕ್ಕಿಂತ ಮುನ್ನ ನಡೆಸಿದವನಾದ್ರಿಂದಾಗಿ ಅವನಷ್ಟು ಗರಿಯ, ಗರಿಯ ಅಂದ್ರೆ ದೊಡ್ಡವ, ಗರಿಯ ಅಂದ್ರೆ ಹಿರಿಯ, ಶ್ರೇಷ್ಠನಾದವನು ಅಂತ ಅರ್ಥ. ನಿನ್ನಕ್ಕಿಂತ ಗರಿಯನಾದವನು ಮತ್ತೊಬ್ಬ ಇಲ್ಲ. ಮತ್ತೆ ಯಾರಿಗೆ ನಮಸ್ಕಾರ ಮಾಡಬೇಕು? ನಿನ್ಗಲ್ಲದೆ ಇನ್ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗುತ್ತೆ? ಇಷ್ಟು ದೊಡ್ಡವನು ಅಂತ ತಿಳಿದ ಮೇಲೂ ತಲೆ ಬಗ್ಗಲಿಲ್ಲ ಅಂದ್ರೆ ಆ ತಲೆಯಲ್ಲಿ ಹುಲ್ಲೇ ತುಂಬಿದೆ ಅಂತ ಅರ್ಥ, ಮಣ್ಣೆ ತುಂಬಿದೆ ಅಂತ ಅರ್ಥ. ಯಾರ ತಾನೇ ನಿನ್ನ ಈ ಮಹತ್ವವನ್ನ ಅರ್ಥ ಮಾಡಿಕೊಂಡು ನಮಸ್ಕರಿಸದೇ ಇದ್ದಾನು? ನಮಸ್ಕರಿಸ್ತಾ ಇಲ್ಲ ಅಂದ್ರೆ ಅವನಷ್ಟು ಮೂರ್ಖ, ಅವನಷ್ಟು ದಡ್ಡ ಇನ್ನೊಬ್ಬ ಇಲ್ಲ. ಸ್ತೋತ್ರ ಮಾಡ್ಲಿಕ್ಕೆ ಅವನಿಗೆ ಪದಗಳು ಸಾಕಾಗ್ತಾ ಇಲ್ಲ. ಅನಂತ, ಕೊನೆ ಇಲ್ಲದವನೇ, ದೇವೇಶ, ಎಲ್ಲ ದೇವತೆಗಳ ಒಡೆಯನೇ, ಅವನು ದೇವನೂ ಹೌದು ಈಶನೂ ಹೌದು. ಎಲ್ಲವನ್ನು ಗೆದ್ದವನು, ಆದ್ರಿಂದಾಗಿ ದೇವ. ಎಲ್ಲದರ ವ್ಯವಹಾರವನ್ನ ದಿವು ವ್ಯವಹಾರೇ, ಎಲ್ಲದರ ವ್ಯವಹಾರವನ್ನು ನಡೆಸುವವನು ಅವನೇ, ಆದ್ರಿಂದಾಗಿ ಅವನು ದೇವ. ಎಲ್ಲವನ್ನು ಕ್ರೀಡಾರೂಪವಾಗಿ ನಡೆಸುವವನಾದ್ರಿಂದಾಗಿ ದೇವ.
ಎಲ್ಲವನ್ನು ಲೀಲಾಜಾಲವಾಗಿ ನಡೆಸ್ತಾನೆ, ಅದರಿಂದಾಗಿ ದೇವ. ಎಲ್ಲದರ ಒಳಗೆ ಪ್ರವೇಶ ಮಾಡಿ ಬೆಳಗಿ ತೇಜೋರೂಪನಾಗಿ ಕಾರ್ಯವನ್ನು ಮಾಡುತ್ತಾನೆ, ಆದ್ರಿಂದಾಗಿ ದೇವ. ದೇವ ಅನ್ನುವ ಶಬ್ದಕ್ಕೆ ದಿವು, ವಿಜಿಗೀಷ, ಕ್ರೀಡ, ಕಾಂತಿ, ಗತಿ ಅಂತ ನೂರಾರು ಮುಖಗಳಲ್ಲಿ ಅದರ ಅರ್ಥ ಏನಿದೆ, ಅಷ್ಟೂ ಅರ್ಥದಲ್ಲಿ ಆ ಶಬ್ದ ಹೇಳಲಿಕ್ಕಾಗತ್ತೆ ಅಂತ ಒಂದು ದೇವ ಶಬ್ದವನ್ನು ಬಳಸಿದ. ದೇವ ಶಬ್ದ ಅದು ದೇವರಿಗೆ ಪ್ರಧಾನ, ಉಳಿದವರಿಗೆಲ್ಲ ಒಂದೊಂದು ಅರ್ಥದಲ್ಲಿ, ಯಾಕಂದ್ರೆ ಅದು ತುಂಬಾ ಅರ್ಥ ಇದೆ. ಅದರಿಂದಾಗಿ ಕಾಂತಿ ಅನ್ನುವ ಅರ್ಥದಲ್ಲಿ ದೇವತೆಗಳು ಬಂದಾಗ ಅವರು ಕಾಂತಿಯುಕ್ತರು ಅನ್ನುವ ಕಾರಣಕ್ಕಾಗಿ ಅದನ್ನು ಹೇಳ್ಬಹುದು. ಆದ್ರೆ ಸಮಸ್ತ ವಿಧವಾದ ವ್ಯವಹಾರ, ಸಮಸ್ತ ವಿಧವಾದ ಲೀಲೆ ಇದು ಬೇರೆಯವರಲ್ಲಿ ಎಲ್ಲರಲ್ಲೂ ಸೇರುವ ಶಬ್ದ ಅಲ್ಲ. ಅದಕ್ಕೆ ಏನ್ ಮಾಡಿದ ಅಂದ್ರೆ ದೇವೇಶ ಅಂದ್ರ. ಈ ದೇವತೆಗಳೆಲ್ಲ ಸ್ವಲ್ಪ ಸ್ವಲ್ಪ ಗುಣದಿಂದ ತುಂಬಿದವರಾಗಿ ದೇವ ಶಬ್ದ ವಾಚ್ಯರಾದ್ರೂ ಕೂಡ ಈಶನಾಗಿ ಇರುವವನು ನೀನೆ. ಈಶ ಸಾಮರ್ಥ್ಯ ಅದೆಲ್ಲದರ ಒಡೆತನ ನಿನಗಿದೆ ಓ ದೇವೇಶ. ಜಗನ್ನಿವಾಸ. ಬಹಳ ಜನ ದೇವೇಶ ಅಂತಂದ ತಕ್ಷಣ ಮೇಲೆ ಪೀಠದಲ್ಲಿ ಕೂತ್ಕೊಂಡು ಕೆಳಗೆ ಜನರನ್ನು ನೋಡುವುದೇ ಇಲ್ಲ, ಕೆಳಗಿನ ಅಂಶಗಳಿಗೆ ಗಮನನೇ ಕೊಡಲ್ಲ. ನೀನ್ ಹಾಗಲ್ಲ, ನೀನು ದೇವೇಶ ಆದ್ರೆ ಜಗನ್ನಿವಾಸ. ಸಾಮಾನ್ಯ ಜನರ ನಡುವೆ ಓಡಾಡುವವನು, ಜನರಿಗೋಸ್ಕರ ಅನೇಕ ಅವತಾರಗಳನ್ನು ತೊಟ್ಟು ಬರುವವನು. ಪ್ರತಿಯೊಂದು ವಸ್ತುವನ್ನು ಸೃಷ್ಟಿ ಅದರೊಳಗೆ ಪ್ರವೇಶಿಸಿ ಅದರ ಅಸ್ತಿತ್ವವನ್ನು ಯಥಾಶಕ್ತಿ ಅದಕ್ಕೆ ಏನೇನು ಪ್ರತಿಭೆ ಇದೆಯೋ ಅದನ್ನ ಪ್ರಕಟಪಡಿಸಿ ಅದರ ಯಥಾಸ್ಥಿತಿಯನ್ನು ಕಾಪಾಡುವವನು ಜಗನ್ನಿವಾಸ. ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ತುಂಬಿದವನು. ತ್ವಂ ಅಕ್ಷರಂ, ನೀನು ನೀನು ಎಲ್ಲದಕ್ಕಿಂತ ಹೆಚ್ಚು ಅಭೀಷ್ಟವನ್ನು ಗೆರೆಯುವವನು. ನೀನು ಸದಸತ್, ನೀನು ಸದಸತ್ ಅಂತಂದ್ರೆ ಸತ್ತು ಹೌದು, ಅಸತ್ತು ಹೌದು. ನೀನು ಇರುವವನು ಹೌದು, ಕಾಣದಿರುವವನು ಹೌದು. ಇದ್ದದ್ದೆಲ್ಲ ಕಾಣಬೇಕಾಗಿಲ್ಲ, ಕಾಣದ್ದು ಯಾವುದು ಇಲ್ಲ ಅಂತ ಆಗುದಿಲ್ಲ. ಹಾಗಾಗಿ ನೀನು ಸದಸತ್ ಅನ್ನೋದೊಂದು ವಿಶಿಷ್ಟವಾದ ಭಗವಂತನ ಸದಸದ್ ವಿಲಕ್ಷಣ ಅಂತ ಹೇಳ್ಬಾರ್ದಷ್ಟೇ. ಸದಸದ್ದು ವಿಲಕ್ಷಣ ಅಂತಂದ್ರೆ ಅದು ಸತ್ವಲ್ಲ, ಅಸತ್ವಲ್ಲ, ಹೀಗೆ ಏನೋ ಒಂದು ಯಾರಿಗೂ ಅರ್ಥ ಆಗದೆ ಇರೋ ದುರ್ಘಟವಾದ ಭಾಷೆಗಳನ್ನು ಮಾತನಾಡಿ ನಾವು ದೊಡ್ಡವರು ಅಂತ ಅನಿಸಿಕೊಳ್ಳುವಷ್ಟು ದಡ್ಡತನವನ್ನ ಅರ್ಜುನ ಮಾಡದೆ ಭಗವಂತನನ್ನ ಸದಸತ್ ಅಂತಾನೆ. ತತ್ಪರಂ ಯತ್, ತತ್ಪರ ಅಂತಂದ್ರೆ ಅವನಿಗೆ ಈ ಜಗತ್ತಿನ ರಕ್ಷಣೆಯಲ್ಲಿ ಬಹಳ ವಿಶೇಷವಾದ ತಾತ್ಪರ್ಯ ಇದೆ. ಅವನು ಸದಸತ್ ಅಂತಂದ್ರೆ ಕಾಣುವ ಮತ್ತು ಕಾಣದ ವಸ್ತುಗಳಲ್ಲಿ ನೆಲೆಸಿದವನು ಅಂತ ಒಂದರ್ಥ. ಮಣ್ಣು ನೀರು ಗಾಳಿ, ಮಣ್ಣು ನೀರು ಬೆಂಕಿ, ಗಾಳಿ ಆಕಾಶ. ಮಣ್ಣು ನೀರು ಬೆಂಕಿ ಅನ್ನೋದು ಸತ್, ಆ ಗಾಳಿ ಆಕಾಶ ಅನ್ನೋದು ಅಸತ್. ಈ ಎರಡರಲ್ಲೂ ತುಂಬಿದವನು. ಆದ್ರೆ ಆ ಸದಸತ್ಗಿಂತ ಅಪರಂ, ಸದಸತ್ಗಿಂತ ಪರ ಅಂದ್ರೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಸ್ವರೂಪವನ್ನು ಮೀರಿದವನು, ಅದರ ವ್ಯಾಪ್ತಿಯನ್ನು ದಾಟಿದವನು. ತತ್ಪರಂ ಯತ್, ಎಲ್ಲ ಆದ್ಮೇಲೆ ಅವನು ಏನಾಯ್ತು ಅಂತಂದ್ರೆ ಯತ್. ಯತ್ ಅಂದ್ರೆ ಇನ್ನೂ ತಿಳಿಲಿಕ್ಕೆ ಉಳಿದವನು ಅಂತ ಅರ್ಥ. ಯಚ್ಚ ಜ್ಞಾನ ಸ್ವರೂಪತ್ವ. ಯತ್ ಅಂತ ದೇವರಿಗೆ ಜ್ಞಾನ ಸ್ವರೂಪ ಅಂತ ಅರ್ಥ. ಕಥಂ ಸ್ಥಾನೇ ಇತ್ಯತಃ ಆಹ, ಅಂದ್ರೆ ಸರಿಯಾಗಿದೆ, ಅವನಿಗೆ ನಮಸ್ಕಾರ ಮಾಡುವುದು ಸರಿಯಾಗಿದೆ ಅಂತ ಸ್ಥಾನ ಅನ್ನುವ ಶಬ್ದವನ್ನ ಹಿಂದಿನ ಪದ್ಯದಲ್ಲಿ ಬಳಸಿದ ಅಲ್ವಾ. ಕಥಂ ತದಾಹ ಕಸ್ಮಾತ್ ಇತ್ಯಾದಿನ. ನಿನಗೆ ನಮಸ್ಕಾರ ಮಾಡದೆ ಇನ್ಯಾರಿಗಪ್ಪ ನಮಸ್ಕಾರ ಮಾಡ್ತಾರೆ? ನೀನು ಬ್ರಹ್ಮನಿಗಿಂತ ದೊಡ್ಡವನು. ಬ್ರಹ್ಮನಂತಹ ಇಡೀ ಜಗತ್ತಿನ ಪ್ರತಿಯೊಂದನ್ನು ತನ್ನ ಶರೀರವನ್ನಾಗಿ ಬಳಸಿಕೊಂಡವನಾಗಿ ಅವನಿಂದಲೇ ನಿರ್ಮಾಣಗೊಂಡವನು, ಕೊನೆಯಿಲ್ಲದವನು, ಎಲ್ಲ ದೇವತೆಗಳ ಒಡೆಯನು, ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ತುಂಬಿದವನು, ನೀನು ನಾಶವಾಗದವನು, ಅಸತುಗಳ ಮೀರಿ ನಿಂತವನು. ಹೀಗೆ ಎಲ್ಲಾ ಕಾರಣದಿಂದ ನೀನು ನಮಸ್ಕಾರಕ್ಕೆ ಅರ್ಹ. ಪೂರ್ಣಶ್ಚಾಸೋ ಆತ್ಮ ಇತಿ ಮಹಾತ್ಮ. ಮಹಾ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಮಹತ್ ತುಂಬಿದ್ದು, ಇದಕ್ಕಿಂತ ಮಿಗಿಲಾದ್ದು ಮತ್ತೊಂದಿಲ್ಲ. ಪೂರ್ಣ ಆತ್ಮನಾದ್ರಿಂದಾಗಿ ನೀನು ನಮಸ್ಕಾರಕ್ಕೆ ಅರ್ಹ. ಕಸ್ಮಾಚ್ಯತೆ, ನನ್ನ ನೇರನು ಆತ್ಮನ್ ಮಾಡಿ ಯಾರು ಜಗತ್ತಿನಲ್ಲಿ ತಿಳಿದವರು. ಆತ್ಮಶಬ್ದಶ್ಚ ಉಕ್ತೋ ಭಾರತೆ. ಆತ್ಮಶಬ್ದಕ್ಕೆ ಏನರ್ಥ ಅಂತ ಗೊತ್ತಾದ್ರೆ ಈ ಮಹಾತ್ಮನ್ ಶಬ್ದದ ಅರ್ಥ ಏನು ಅಂತ ಗೊತ್ತಾಗುತ್ತೆ. ಯಚ್ಚಾತ್ನೋತಿ ಯದಾ ದತ್ತೆ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ತಿ ಸಂತತೋ ಭಾವ ತಸ್ಮಾದ್ ಆತ್ಮೇತಿ ಭಣ್ಯತೆ. ಯಚ್ಚಾಪ್ನೋತಿ, ಎಲ್ಲವೂ ಇವನಿಂದ ದೊರಕುತ್ತದೆ. ಇವನು ಎಲ್ಲವನ್ನು ಮುಟ್ಟುತ್ತಾನೆ. ಯಚ್ಚ ಆದತ್ತೆ, ಎಲ್ಲದಕ್ಕೆ ಬೇಕಾದಷ್ಟು ಕೊಡ್ತಾನೆ, ಎಲ್ಲವನ್ನು ತನ್ನೆಡೆಗೆ ತಂದುಕೊಳ್ತಾನೆ. ಆದತ್ತೆ. ಯಚ್ಚಾತ್ತಿ, ಎಲ್ಲವನ್ನು ಕೊನೆಯಲ್ಲಿ ನುಂಗುತ್ತಾನೆ, ಎಲ್ಲದಕ್ಕೂ ತಿನ್ನಿಸುವುದಕ್ಕೆ
ತಾನೇ ಒಳಗೆ ನಿಂತು ವೈಶ್ವಾನನಾಗಿ ಕಾಪಾಡುತ್ತಾನೆ. ಅದರಿಂದಾಗಿ ಯಚ್ಚಾಸ್ತಿ ವಿಷಯಾನಿಹ, ಎಲ್ಲ ವಿಷಯಗಳನ್ನ ನಿಜವಾದ ಪೂರ್ಣ ಅರ್ಥದಲ್ಲಿ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ, ಅವನೇ ಪ್ರತಿಯೊಂದು ಇಂದ್ರಿಯಗಳಲ್ಲೂ ನಿಂತು ಭೋಗವನ್ನು ಮಾಡ್ತಾನೆ ಅಂತ ಕೃಷ್ಣನು ಕೂಡ ಗೀತೆಯಲ್ಲಿ ಹಿಂದೆಯೂ ಹೇಳಿದ್ದಾನೆ. ಆದ್ದರಿಂದ ಮುಂದೆ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಎಲ್ಲವನ್ನು ತಿನ್ನುವವನು ಅವನೇ. ವಿಷಯಗಳನ್ನ, ಪದಾರ್ಥಗಳನ್ನ ನಾವು ಕಣ್ಣಿನಿಂದ ನೋಡ್ತೇವೆ, ಕೇಳ್ತೇವೆ, ಮೂಗಿನಿಂದ ಸ್ಮೆಲ್ ನೋಡ್ತೇವೆ, ಇತ್ಯಾದಿಗಳೆಲ್ಲ ಏನಿದೆ ಆಯಾ ಇಂದ್ರಿಯಗಳಲ್ಲಿ ನಿಂತು ಅವನು ವಿಷಯಗಳನ್ನು ಭೋಗಿಸ್ತಾನೆ. ಆದ್ರಿಂದಾಗಿ ಅವನೇ ನಿಜವಾಗಿ ಆತ್ಮ. ಎಲ್ಲವನ್ನು ತುಂಬಿದ್ದಾನೆ, ಎಲ್ಲವನ್ನು ಪಡೆದಿದ್ದಾನೆ, ಎಲ್ಲವನ್ನ ಕೊಟ್ಟಿದ್ದಾನೆ, ಎಲ್ಲವನ್ನ ತಂದು ಕೊಡ್ತಾನೆ, ಸ್ವೀಕರಿಸ್ತಾನೆ. ಅಂದ್ರೆ ಒಬ್ಬ ಸಜ್ಜನ ಅತ್ಯಂತ ಸಣ್ಣ ತುಳಸಿ ಪತ್ರವನ್ನ ಸಮರ್ಪಿಸಿದೇವ್ರೆ ನನಗೆ ಇಷ್ಟೇ ಕೊಡ್ಲಿಕ್ಕಾಗುದು ಅಂತ ಅವನನ್ನ ಶರಣಾದಾಗ ಅದನ್ನೇ ಸ್ವೀಕರಿಸ್ತಾನೆ, ಅಷ್ಟನ್ನೇ ಸ್ವೀಕರಿಸ್ತಾನೆ. ಯಾವುದೋ ಕೋಟಿಗಟ್ಟಲೆ ವ್ಯವಹಾರದ ಅರ್ಚನೆ, ಪೂಜೆ, ಅಲಂಕಾರ, ಏನೇನು ದೊಡ್ಡ ಸಂಗತಿ ಇದೆ ಅಂತದ್ದು ಸಿಗುವಾಗ ಇವಂದೇನು ಸಣ್ಣ ತುಳಸಿದಳ ಅಂತ ಅದನ್ನು ತಿರಸ್ಕರಿಸುವುದಿಲ್ಲ. ಅದನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಉಳಿದದ್ದನ್ನು ಸ್ವೀಕರಿಸ್ತಾನೆ, ಅದ್ರಲ್ಲಿ ಪ್ರೀತಿ ಇರಲ್ಲ, ಸ್ವೀಕರಿಸ್ತಾನಷ್ಟೇ. ಹಾಗೆ ಎಲ್ಲ ವಿಷಯ ಪದಾರ್ಥಗಳನ್ನು ತಿಂತಾನೆ ಮತ್ತು ನಮಗೆ ತಿನ್ನಿಸುತ್ತಾನೆ. ಹೆಚ್ಚಾಸ್ಯ ಸಂತತೋ ಭಾವ. ಆತ್ಮ ಅಂದ್ರೆ ಆಸಮಂತಾತ್ ತತ, ನಿರಂತರ ಇರುವಿಕೆ, ನಿರಂತರ ತುಂಬಿರುವಿಕೆ. ಇರುವಿಕೆ ಅಂದ್ರೆ ಎಚ್ಚರದಲ್ಲಿರುವುದು, ತುಂಬಿರುವಿಕೆ ಅಂದ್ರೆ ಅದನ್ನು ತುಂಬಿಸಿ ಅದರ ಅಸ್ತಿತ್ವವನ್ನು ಉಳಿಸುವುದು. ಎಚ್ಚ ಅಸ್ಯ ಸಂತತೋ ಭಾವ, ಒಂದಕ್ಕೊಂದು ಸಂಬಂಧವನ್ನ ಕಲ್ಪಿಸಿ ಒಂದಕ್ಕೊಂದು ಬಾಂಧವ್ಯವನ್ನು ಬೆಳೆಸುವಂತೆ ಮಾಡುವಂಥವನು ಆತ್ಮ. ತಸ್ಮಾತ್, ಈ ಎಲ್ಲ ಕಾರಣಗಳಿಗಾಗಿ ಆತ್ಮ ಇತಿ ಭಣ್ಯತೆ, ಅವನನ್ನ ಆತ್ಮ ಅಂತ ಕರೀತಾರೆ. ಹಾಗಾದ್ರೆ ಈಗ ಮಹಾತ್ಮನ್ ಶಬ್ದಕ್ಕೆ ಎಷ್ಟೆಲ್ಲ ಅರ್ಥ ಆಯ್ತು. ತುಂಬಿದ, ಎಲ್ಲೆಡೆ ತುಂಬಿಕೊಂಡಿದ್ದಾನೆ, ತುಂಬಿ ತುಳುಕುವುದು ಅಂತ ಹೇಳ್ತೇವಲ್ಲ ಹಾಗೆ. ಮಹಾ ಅಂದ್ರೆ ತುಂಬುದು, ಆತ್ಮನಂದ್ರೆ ಹೆಚ್ಚಾಪ್ನುತಿ, ಮತ್ತೆ ತುಂಬುವುದು, ತುಂಬಿ ತುಳುಕುವುದು ಅಂತ ಅರ್ಥ. ಎಲ್ಲೆಡೆ ತುಂಬಿ ತುಳುಕ್ತಾ ಇದ್ದಾನೆ ಅವನು, ಎಲ್ಲವನ್ನ ತುಂಬಿಸ್ತಾನೆ. ತಾನು ತುಂಬಿದಾನೆ, ಎಲ್ಲವನ್ನ ತುಂಬಿಸ್ತಾನೆ. ಯಾರ ಹತ್ರ ತಂಬಿಗೆ ನೀರಿದೆ ಅವನ್ ನಮ್ಗೆ ನೀರು ಕೊಡ್ಬೋದು. ಅವನ್ ತಂಬಿಗೆನೆ ಲೊಡ ಲೊಡ ಅಂತ ಶಬ್ದ ಇದೆ ಅಂದ್ರೆ ನಮ್ಗೇನ್ ಕೊಡ್ತಾನ ಅವನು? ನನಗೆ ಬಾಯಾರಿಕೆ ಪ್ರಾಣ ಬಿಡ್ತಾ ಇದ್ರೆ ನೀವು ನನ್ನ ಹತ್ರ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ ಅಂತ ಅವನು ಆಶ್ಚರ್ಯ ಪಡ್ತಾನೆ ಕೊಡ್ಲಿಕ್ಕೆ. ಹಾಗಾಗಿ ಭಗವಂತ ತುಂಬಿದವನು ಮತ್ತೆ ತುಂಬಿಸುವವನು. ಮಹಾನ್ ಆದತ್ತೆ, ಅವನು ಕೊಟ್ರೆ ಎಲ್ಲದಕ್ಕಿಂತ ದೊಡ್ಡದೇ ಕೊಡುದು. ಅವನಷ್ಟು ಕೊಡುವ ದೊಡ್ಡ ಸ್ಥಿತಿಯನ್ನ ಇನ್ಯಾರಿಗೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೊಡುವ ಹಾಗೆ ಮೋಕ್ಷವನ್ನು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅವನು ಕೊಡುವ ಹಾಗೆ ಭೌತಿಕ ಸೌಖ್ಯವನ್ನ ಕೊಡ್ಲಿಕ್ಕೆ ಇನ್ಯಾರಿಗೂ ಆಗುದಿಲ್ಲ. ಅವನು ಕೊಟ್ರೆ ಅದು ಅಚಂಚಲವಾದ ಸಂಪತ್ತು. ಉಳಿದವ್ರು ಯಾರೇ ಕೊಟ್ಟರು ಕೂಡ ಆ ಸಂಪತ್ತು ನಷ್ಟವಾಗುವಂಥದ್ದು, ಕಳೆದು ಹೋಗುವಂಥದ್ದು. ಹಾಗಾಗಿ ಭಗವಂತನ ಕೊಡುವಿಕೆ ಅನ್ನೋದು ಅತ್ಯಂತ ಅಸಾಧಾರಣವಾದ ಕೊಡುವಿಕೆ ಅನ್ನೋದನ್ನ ಸೂಚಿಸುವ ಹಾಗೆ ಮಹಾತ್ಮನ್. ಹೆಚ್ಚಾತ್ತಿ ವಿಷಯಾನಿಹ, ಇಡೀ ಜಗತ್ತಿನಲ್ಲಿ ಎಲ್ಲಾ ಇಂದ್ರಿಯಗಳಿಂದಲೂ ಆಯಾ ಪದಾರ್ಥಗಳನ್ನು ಸ್ವೀಕರಿಸಿ ಆಯಾ ಜೀವಿಗಳಿಗೆ ಆನಂದವನ್ನು ಉಂಟು ಮಾಡುವವನಾದ್ರಿಂದಾಗಿ ಮಹಾ ಆತ್ಮ ಅವನು. ಎಲ್ಲರಿಗಿಂತ ಜಾಸ್ತಿ ತಿನ್ನುವವನು. ಅಂದ್ರೆ ತಿಮ್ಮಣ್ಣಿ ಅಥವಾ ಹೊಟ್ಟೆ ಬಾಕ ಅನ್ನುವ ಅರ್ಥದಲ್ಲಿ ಮಹಾತ್ಮನ್. ಹೌದು, ಇಡೀ ಜಗತ್ತನ್ನೇ ಹೊಟ್ಟೆಯೊಳಗೆ ಹಾಕೊಳ್ತಾನೆ. ಅದು ಕೂಡ ಅವನಿಗೆ ಸಾಸಿವೆ ಗಾತ್ರದ ಕಾಳಿನ ಅಂಶವೂ ಅಲ್ಲ. ಯಾಕಂದ್ರೆ ಶೇಷನಿಗೇನೆ ಅವನ ತಲೆ ಮೇಲೆ ಒಂದು ಭೂಮಿ ಕಾಳಿನಂತೆ ಕಾಣಿಸ್ತಾ ಇದೆ ಅಂದ್ಮೇಲೆ ಇನ್ನು ಭಗವಂತನ ಹೊಟ್ಟೆಗೆ ಎಲ್ಲಿ ಹೋಗ್ಬೇಕದು? ಯಾಕಂದ್ರೆ ಯಾರು ತುತ್ತು ಅನ್ನವೋ ಪ್ರಳಯ ಕಾಲದಲ್ಲಿ ಶೇಷಾದಿಗಳು, ಅಂಥವರ ತಲೆಯಲ್ಲಿ ಇರುವಂತಹ ಇಡೀ ಬ್ರಹ್ಮಾಂಡ ಒಂದು ಸಣ್ಣ ಕಾಳಾಗ್ಬೇಕಾದ್ರೆ ಭಗವಂತನಿಗೆ ಯಾವ ಲೆಕ್ಕ? ಮಹಾತ್ಮನ್. ಅಷ್ಟೇ ಅಲ್ಲ, ನಿರಂತರ ಸಂತತೋ ಭಾವ, ಎಲ್ಲದರ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುವ ಮಹಾನ್. ತುಂಬಿ ಎಲ್ಲವನ್ನೂ ನಿರಂತರ ಬಂಧುತ್ವದಲ್ಲಿ ಜೋಡಿಸುವಂತಹ ಮಹಾಶಕ್ತಿಯಾಗಿ ನೀನಿದ್ದೀಂತಂದ ಮೇಲೆ ನಿನಗೆ ನಮಸ್ಕರಿಸದೆ ಇನ್ನಾರಿಗೆ ನಮಸ್ಕರಿಸಿ ಯಾರು? ತತ್ಪರಂ ಸದಸತೋ ಪರಂ. ತತ್ಪರಂ ಅಂತಂದ್ರೆ ಸತ್ ಮತ್ತು ಅಸತ್ಯಗಳಿಗಿಂತ ಆಚೆ. ಅಸತ್ಯ ಸಚ್ಚೈವ ಚ ಯದ್ವಿಶ್ವಂ ಸದಸತಃ ಪರಂ ಇತಿ ಭಾರತೆ. ಅಸತ್ಯ ಸಚ್ಚೈವ ಯತ್, ಅಸತ್ ಮತ್ತೆ ಸತ್ ಸೇರಿದ್ರೆ ಸದಸತ್. ಸದಸದ್ ವಿಶ್ವಂ. ಹಾಗಾದ್ರೆ ಸದಸತ್ ಅಂದ್ರೆ ವಿಶ್ವಂ, ಆ ವಿಶ್ವಕ್ಕಿಂತ ಪರಂ, ಸದಸತಃ ಪರಂ.
ಸದಸತ್ನಲ್ಲಿ ತುಂಬಿದ್ದಾನೆ, ಅದರಿಂದಾಗಿ ಅವನನ್ನ ಸದಸತ್ ಅಂತ ಕರೆದ್ರು. ಅಂತ ಸದಸತ್ನಲ್ಲಿ ತುಂಬಿರುವಂತಹ ಭಗವಂತ ಅದು ವಿಶ್ವದ ವ್ಯವಸ್ಥೆಯಲ್ಲಿ ಅದರೊಳಗೆ ತುಂಬಿದ್ದಾನೆ ಅಂದ್ರೆ ಅಷ್ಟೇ ಮಿತಿಯಲ್ಲಿದ್ದಾನು ಅಂದ್ರು ಅಂದ್ರೆ ಅಲ್ಲ, ಈ ವಿಶ್ವಕ್ಕಿಂತಲೂ ಆಚೆಗಿದ್ದಾನೆ. ವಿಶ್ವದಲ್ಲಿ ತುಂಬಿದ್ದಾನೆ ಸರಿ, ಅಷ್ಟೇನಾ? ಯಾಕೆಂದ್ರೆ ಪ್ರಾಣನು ಈ ಬ್ರಹ್ಮಾಂಡವನ್ನು ತುಂಬಿದ್ದಾನೆ, ಅವನಿಗೆ ಅದರ ಆಚೆಗೆ ವ್ಯಾಪ್ತಿ ಇಲ್ಲ. ಪ್ರಾಣನಿಗೆ ಅದಕ್ಕೊಂದು ಮಿತಿ ಇದೆ. ಹಾಗೆ ಭಗವಂತನು ಕೂಡ ಒಂದು ಈ ಮಿತಿಯೊಳಗೆ ತುಂಬಿದವನೋ ಅಲ್ಲ. ಸದಸತ್ ಯತ್ ಪರಂ ತತ್ಪರಂ, ಅದಕ್ಕಿಂತಲೂ ಆಚೆ ಅಂದ್ರೆ ಅವ್ಯಾಕೃತವಾದ ಸಮಸ್ತ ಕಣ್ಣಿಗೆ ಕಾಣದ ಅಥವಾ ಊಹೆಗೆ ನಿಲುಕದ ಇನ್ನಷ್ಟು ಜಾಗಗಳೇನಿವೆ, ಆಕಾಶಗಳೇನಿವೆ, ಅದೆಲ್ಲವನ್ನು ವ್ಯಾಪಿಸಿ ನಿಂತವನಾದ್ರಿಂದಾಗಿ ಅವನನ್ನ ಸದಸತ್ ತತ್ಪರಂ ಅಂತ ಭಾರತದಲ್ಲಿ ಹೇಳಿದ ವಿವರಣೆ ಮೂಲಕ ಬಿಡಿಸಿ ಹೇಳಿದ್ರು. ಒಟ್ಟು ಭಗವಂತನಿಗೆ ನಮಸ್ಕಾರಕ್ಕೆ ಅರ್ಹತೆ ಏನು ಅನ್ನೋದಕ್ಕೆ ಈ ಪದ್ಯ ಹೇಳಿದ ಮಾತನ್ನ ಆಚಾರ್ಯರು ಕೂಡ ವಿವರಣೆ ಮಾಡಿದ್ರು. ತ್ವಮಾದಿದೇವ ಪುರುಷಃ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ತ್ವಂ ಆದಿದೇವ, ನೀನು ಎಲ್ಲದಕ್ಕಿಂತ ಮೊದಲಿದ್ದವ, ಎಲ್ಲವನ್ನು ಕೂಡ ನಾಣ್ಯತ್ ಕಿಂಚನ ಮಿಷತ್, ನೀನು ಕಣ್ತೆರೆವಾಗ ಯಾವುದು ಕಣ್ತೆರೆದಿರ್ಲಿಲ್ಲ. ನೀನ್ ಕಣ್ತೆರೆಯುವುದು ಅಂತಂದ್ರೆ ತೆರೆಯುವ ಕ್ರಿಯೆ ಮೊದಲೆಲ್ಲೋ ಆಯ್ತು ಅಂತಲ್ಲ, ನೀನು ತೆರೆದೇ ಇದ್ದವನು. ಆದ್ರೆ ಎಷ್ಟೋ ಜನ ತೆರೆದು ಮುಚ್ಚಿ ತೆರೆದು ಮುಚ್ಚಿ ತೆರೆದು ಮುಚ್ಚಿದ ಬದುಕನ್ನ ಸತತವಾಗಿ ಕಂಡವನು. ಅದಕ್ಕೆ ನೀನು ಆದಿದೇವ. ಆಕಾಶ ಏವ ಇದಮಗ್ರ ಆಸೀತ್, ಇದಂ ಅಗ್ರ ಆಸೀತ್. ಆಕಾಶಕ್ಕಿಂತ, ಆಕಾಶ ಅನ್ನುವಂತಹ ತತ್ವ ಎಲ್ಲದಕ್ಕಿಂತ, ವಾಸುದೇವ ವಾ ಇದಮಗ್ರ ಆಸೀತ್, ನಾರಾಯಣೋ ವಾ ಇದಮಗ್ರ ಆಸೀತ್, ಎಷ್ಟು ಮಾತುಗಳಿವೆ ಇದಮಗ್ರ ಆಸೀತ್ ಅಂತ ಹೇಳಲಿಕ್ಕೆ. ಆದಿದೇವ ಅಂದ್ರೆ ಸಕಲ ವೇದಗಳು ಹೇಳುವಂಥದ್ದು. ಅಸದೇವೇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ನ ಬ್ರಹ್ಮ ನ ಚೇಶಾನಃ ಅಂತ ಅನೇಕ ಮಂತ್ರಗಳಲ್ಲಿ ಆದಿದೇವ ಅನ್ನುವ ಶಬ್ದದ ವಿವರಣೆ ಬಂದಿದೆ. ಆದಿದೇವ ಅಂದ್ರೆ ಎಷ್ಟು ಕಡೆ ಭಗವಂತನ ಉತ್ತಮತ್ವವನ್ನ, ಅನಾದಿ ಪೌರುಷತ್ವವನ್ನ ತಿಳಿಸುವಂತಹ ವೇದದ ಮಾತುಗಳು ಬಂದಿವೆಯೋ ಅಷ್ಟೆಲ್ಲದರ ಸಂಗ್ರಹ ಅದು. ನಮಗೆ ಗೀತೆ ಅಂದ್ರೆ ಅಯ್ಯ ಗೀತೆಯಲ್ಲಿ ಎಂತ ಉಂಟು, ಅದು ಏನು ಸುಮ್ನೆ ಏನೋ ಶ್ಲೋಕ ಸ್ತೋತ್ರಗಳ ರೂಪದಲ್ಲಿ ಬಂದು ಹೋಗಿದೆ ಅಂತ ನಾವು ಭಾವಿಸಿದ್ರೆ ದಡ್ಡರಾಗ್ಬಿಡ್ತೀವಿ. ಅದಕ್ಕೆ ಆಚಾರ್ಯರು ಎಲ್ಲ ಕಡೆಯ ಸಂಗತಿಗಳನ್ನ ಜೋಡಿಸಿ ಜೋಡಿಸಿ ಇದು ಸಾಮಾನ್ಯ ಮಾತಲ್ಲ, ಇದು ಉಪನಿಷದ್ ವಾಕ್ಯದ ಸ್ಥಾನವನ್ನೂ ಒಂದರ್ಥದಲ್ಲಿ ಮೀರಿ ನಿಲ್ಲುವಂಥದ್ದು. ಯಾಕೆಂದ್ರೆ ಅಲ್ಲಿ ಒಂದೇ ವಿವರಣೆ ಇದ್ರೆ ಇಲ್ಲಿ ಹಲವಾರು ವಿವರಣೆಗಳ ಸಮಷ್ಟಿ ಒಟ್ಟಿಗೆ ನಮಗೆ ಸಿಗುತ್ತೆ ಅನ್ನೋದು ಎಚ್ಚರ ಇದ್ದಾಗ ಇದನ್ನು ಹೇಳುವಾಗ್ಲೂ ನಮಗಷ್ಟು ಭಾವ ತುಂಬಿ ಬರುತ್ತೆ. ಪುರುಷಃ, ಪುರದಲ್ಲಿ ಇರುವವನು. ಪುರುಷಃ, ಪೂರ್ಣವಾಗಿ ಇರುವವನು. ಪುರುಷೇತೆ, ಈ ಮನೆಯಲ್ಲೇ ಮಲಗಿ ಇದರ ಒಡೆತನವನ್ನ ಹೊಂದಿದವನು. ಪುರುಷಃ, ಪಾಲಕತ್ವಾತ್ ನಾಶಕತ್ವಾತ್ ಪ್ರಾಣಧಾರಣತ್ವಾತ್ ಪುರುಷಃ, ಅವನು ಪೂರ್ಣನಿದ್ದಾನೆ, ಪೂರೈಸ್ತಾನೆ, ಪ್ರಾಣ ಆತ್ಮಗಳಿಂದ ತುಂಬಿದವನಾಗಿದ್ದಾನೆ. ಪುರಾಣ, ಪುರಾ ಅಪಿ ನವಂ, ಹಳೇದಾದ್ರೂ ವಸ್ತು. ಪುರಂ ಅನತಿ, ಈ ಪುರವನ್ನ ತುಂಬಿಕೊಂಡು ಓಡಾಡ್ತಾನೆ, ಈ ಪುರವನ್ನ ತಿಳಿದಿದ್ದಾನೆ, ಈ ಪುರವನ್ನ ತಿಳಿಸ್ತಾನೆ, ಈ ಪುರವನ್ನ ಚೇಷ್ಟೆಗೆ ಒಳಪಡಿಸಿ ಅದರ ಜಗತ್ತೆನ್ನುವಂತಹ ಪುರವನ್ನೇ ನಡುಗಿಸ್ತಾನೆ. ಆದ್ರಿಂದಾಗಿ ಅವನನ್ನ ಪುರಾಣ ಅಂತ ಕರೆದ್ರು. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ, ಓ ನಾರಾಯಣನೇ, ತ್ವಂ ನೀನು, ಅಸ್ಯ ಈ, ವಿಶ್ವಸ್ಯ ಜಗತ್ತಿನ, ಪರಂ ಶ್ರೇಷ್ಠವಾದ, ನಿಧಾನಂ ಆಧಾರ ಸ್ತಂಭ, ನಿನ್ನಲ್ಲೇ ಎಲ್ಲವೂ ನಿಹಿತವಾಗಿದೆ, ನಿನ್ನಲ್ಲೇ ಎಲ್ಲವೂ ಆದೃತವಾಗಿದೆ. ಇಡೀ ವಿಶ್ವದ ಪ್ರತಿಯೊಂದು ನಡೆ ನುಡಿ ಚಟುವಟಿಕೆಗಳಿಗೂ ಕೂಡ ನೀನು ಆಧಾರ. ವೇತ್ತಾಸಿ ವೇದ್ಯಂಚ ಪರಂಚ ಧಾಮ, ನೀನು ಎಲ್ಲವನ್ನು ತಿಳಿದವನಾಗಿದ್ದಿ,
ಮತ್ತೆ ನೀನು ಎಲ್ಲದರಿಂದಲೂ ತಿಳಿಯಲೇಬೇಕಾದವನಾಗಿದ್ದಿ. ವೇತ್ತಾ ವೇದ್ಯಂ ಪರಂ ಚ ಧಾಮ. ಪರಂ ಎಲ್ಲದಕ್ಕಿಂತ ಹಿರಿದಾದ ಧಾಮ. ಧಾಮ ಅಂದ್ರೆ ಮನೆ, ಕಾಂತಿಯುಕ್ತವಾದ ಮನೆ, ಆ ಕೊರತೆಗಳಿಲ್ಲದ ಮನೆ. ಯಾಕೆಂದ್ರೆ ತದ್ಧಾಮ ಪರಮಂ ಮಮ. ಎಲ್ಲಿ ಸೂರ್ಯ ಬೆಳಗುವುದಿಲ್ಲವೋ, ಎಲ್ಲಿ ನಕ್ಷತ್ರಗಳು ಬೇಕಿಲ್ಲವೋ, ಎಲ್ಲಿ ದೇವರಾಜಾದಿಗಳ ಸೌಖ್ಯ ಸೌಲಭ್ಯಗಳ ಅವಶ್ಯಕತೆ ಕಾಣುವುದಿಲ್ಲವೋ, ಆದ್ರೆ ಬಂದವರಿಗೆ ಯಾವತ್ತು ಎಲ್ಲಿಯೂ ಎಂದು ಏನು ಕೊರತೆ ಆಗುವುದಿಲ್ಲವೋ ಅದು ನನ್ನ ಮನೆ. ಬಂದವರು ಯಾರು ಇಲ್ಲಿ ತನಕ ಬೇಸತ್ತು ಹೋದವರಿಲ್ಲ, ಅವರು ಎಲ್ಲರೂ ಕೂಡ ಸೌಖ್ಯದಿಂದಲೇ ಬದುಕಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅದನ್ನ ಧಾಮ ಅಂತ ಕರೀತಾರೆ. ನೀನು ಅಂಥದ್ದೇ ಮನೆ. ನಿನ್ನ ಮನೆ ಮಾತ್ರ ಹಾಗಲ್ಲ, ನೀನೇ ಹಾಗೆ ಮನೆಯ ರೀತಿಯಲ್ಲಿ ಎಲ್ಲರಿಗೂ ಆಶ್ರಯ ಕೊಡುವನಾದ್ರಿಂದಾಗಿ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ತ್ವಯಾ ಇದಂ ವಿಶ್ವಂ ತತಂ. ನೀನು ಈ ಇಡೀ ವಿಶ್ವವನ್ನ ತುಂಬಿದವನಾಗಿದ್ದಿ. ಅನಂತ ರೂಪ. ಹೇಗೆ ಒಬ್ಬನೇ ಇದ್ದಿ ಇಷ್ಟನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಿ ಅಂದ್ರೆ, ನೀನು ಒಬ್ಬನೇ ಇದ್ರು ಕೂಡ ಅನಂತ ರೂಪವನ್ನ ತೊಡುವವನಾಗಿದ್ದಿ. ಅಲ್ಲ, ಒಂದು ರೂಪಕ್ಕೆ ಕ್ಲಾಶ್ ಆಗುದಿಲ್ವಾ? ಇಲ್ಲ, ಎಲ್ಲಾ ರೂಪಗಳು ಸಮಾನವೇ. ಒಂದೇ ಆಗಿದ್ರೂ ವಿಶೇಷತೆಯಿಂದ ಅನಂತವಾಗಿ ಕಂಡು ಅನಂತ ಕಾರ್ಯಭಾರಗಳನ್ನ ಅನಂತ ಕಾಲದಲ್ಲಿ ಅನಂತ ಜೀವರಾಶಿಗಳಿಗೆ ಬೇಕಿರುವ ಅನಂತ ಭೋಗಗಳನ್ನ ಅನಂತ ಕರ್ಮಗಳಿಗೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ, ಸ್ವಭಾವಕ್ಕೆ ಅನುಗುಣವಾಗಿ ಅವುಗಳ ಇಂದ್ರಿಯಗಳಿಗೆ ತಕ್ಕದಾದಂತಹ ಪದಾರ್ಥಗಳನ್ನ ತತ್ತತ್ ಕಾಲದಲ್ಲಿ ತತ್ತತ್ ಸ್ಥಾನದಲ್ಲಿ ತುಂಬಿಸಿ ಅನುಗ್ರಹಿಸುವನಾದ್ರಿಂದಾಗಿ ಅನಂತ ರೂಪ ಅನ್ನೋದಕ್ಕೆ ನೀವು ಅರ್ಥ ಹೇಳುವುದೇ ಕಷ್ಟ. ಅನಂತಂ ರೂಪಯತಿ. ಏನೇನಿದೆಯೋ ಅದೆಲ್ಲವನ್ನು ಅದರಂತೆ ಇರಗೊಡುವವನು, ಅದನ್ನೊಂಚೂರು ಚೇಂಜ್ ಮಾಡಲ್ಲ. ಅದಕ್ಕೆ ಸ್ವಭಾವವೇ ಹಾಗೆ ಎಂದಾಗ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವ ಜೀವಯವಚ ಯದನುಗ್ರಹತ ಸಂಧಿ ನಸಂತಿ ಯದುಪೇಕ್ಷೆಯ. ಅವನ ಇರುವಿಕೆಯ ನೆಲೆಯಲ್ಲೇ ಇದಕ್ಕೆಲ್ಲದಕ್ಕೂ ಒಂದು ಆಶ್ರಯ ಸಿಕ್ಕಿದೆ. ಕೊನೆಯಿಲ್ಲದಂತೆ ರೂಪಿಸಿದ್ದಾನೆ. ಅಧಿಕವಾದ ಸುಖವನ್ನ, ಅಂತ ಅಂದ್ರೆ ಕೊನೆ, ಅನಂತ ಅಂತಂದ್ರೆ ಯಾವ ರೀತಿಯಿಂದಲೂ ಕೂಡ ಅವನಿಗೆ ಸುಖಕ್ಕೆ ಕೊನೆ ಇರಬಾರದು. ಅಂತಹ ಆನಂದವನ್ನ ರೂಪಯತಿ. ಮೋಕ್ಷದಾತೃ. ನೀವು ಏನ್ ಶಬ್ದ ಬಿಡಿಸ್ಬೇಕು ಅಂತ ಅನ್ಕೊಂಡ್ರು ಆ ಶಬ್ದ ರೂಪಣ ಶಬ್ದ ನಮಗೆ ಅರ್ಥವನ್ನ ತೆರೆದಿಡುತ್ತೆ. ವಾಯುರ್ಯಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆ ಸುಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಅವನಿಗೆ ಸಾಕಾಯ್ತು, ನಮಸ್ಕಾರ 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 ಅಂತ ಹತ್ತತ್ತು ಸಲ ಮತ್ತೆ ಅದನ್ನೇ ನಿರೂಪಣೆ ಮಾಡ್ತಾ 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 ಪೂರ್ತಿ ಶರಣಾಗಿ ಬಿಡ್ತಾನೆ ಅನ್ನುವ ಮಾತನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.